ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ದುರ್ಗೇಶ್, ನಾವು ಗಮನಿಸ್ತಾನೆ ಇದ್ದೀವಿ, ದೇವೇಗೌಡರಿಗೆ ಪಕ್ಷಾತೀತವಾಗಿ ಬಂದು ಧೈರ್ಯ ತುಂಬುವಂಥದ್ದಾಗಿರ್ಬೋದು, ಸಮಾಧಾನ ಪಡಿಸುವಂಥ ಕೆಲಸವನ್ನ ಮಾಡಿದ್ರು. ನಿನ್ನೆ ಸಿದ್ದರಾಮಯ್ಯನವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಎಲ್ಲರೂ ಕೂಡ ಬಂದಿದ್ರು ಪಕ್ಷಾತೀತವಾಗಿ. ಇವತ್ತು AICC ಅಧ್ಯಕ್ಷರು ಜೊತೆಗೆ ಪ್ರಧಾನಮಂತ್ರಿಗಳ ಕರೆ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಏನು ಮಾತುಕತೆ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಖಂಡಿತ ರಾಮ್, ಮಾಜಿ ಪ್ರಧಾನಿ ದೇವೇಗೌಡರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಪ್ರಧಾನಿಯಾಗಿದ್ದಂಥವರು. ಅದರ ಜೊತೆಗೆ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಸಾಕಷ್ಟು ಯೋಜನೆಗಳನ್ನ ಮಾಡಿರುವಂಥದ್ದು ಮತ್ತು ಐತಿಹಾಸಿಕ ನಿರ್ಧಾರಗಳನ್ನ ಕೈಗೊಂಡಿದ್ರು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ಒಂದಿಷ್ಟು ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದರು. ಜೊತೆಗೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಶ್ಮೀರದ ಮಾಜಿ CM ಆಗಿರುವಂಥ ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಗೊತ್ತಾಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ಪಕ್ಷವನ್ನು, ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ PM ಆಗುವಂಥದ್ದು, ಜೊತೆಗೆ ರಾಜ್ಯದಲ್ಲಿ ಇರುವಂಥ ಬೆಳವಣಿಗೆಗಳ ಜೊತೆಗೆ ಗುರುತಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ದೇವೇಗೌಡರನ್ನ ಮೆಚ್ಚುವಂಥದ್ದು. ಯಾಕಂದರೆ ದೇವೇಗೌಡರು ಕೈಗೊಂಡಂಥ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಇಡೀ ರಾಷ್ಟ್ರವೇ ಕೊಂಡಾಡುವಂತಾಗಿತ್ತು. ಹೀಗಾಗಿ ಇವತ್ತು ದೇವೇಗೌಡರು ದುಃಖದಲ್ಲಿದ್ದಾರೆ, ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಳು ನಿನ್ನೆ ಟ್ವೀಟ್ ಮಾಡಿ ಒಂದಿಷ್ಟು ಏನು ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದರು ಮತ್ತು ದೂರವಾಣಿ ಕರೆ ಮೂಲಕವೂ ಕೂಡ ದೇವೇಗೌಡರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದರೆ, ರಾಜ್ಯದವರೇ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿರೋದ್ರಿಂದ ದೇವೇಗೌಡರಿಗೆ ದೂರವಾಣಿ ಕರೆ ಮೂಲಕ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಾದಂಥ ಈ ಹಿಂದೆ ಅಂದರೆ ಜೂನ್ಗೆ ಅವರ ದೇವೇಗೌಡರ ಅವಧಿ ಮುಗಿದಿದೆ. ಹೀಗಾಗಿ ಅವರು ಕೂಡ ದೇವೇಗೌಡರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನಾಡು ಕಂಡಂಥ, ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಾಯಕ ದೇವೇಗೌಡರು, ಕನ್ನಡದ ಹೆಸರನ್ನು ಮತ್ತು ಕೀರ್ತಿ ಪತಾಕೆಯನ್ನು ಹಾರಿಸಿದಂಥವ್ರು. ಹೀಗಾಗಿ ಪಕ್ಷಾತೀತವಾಗಿ ನಿನ್ನೆ DK ಶಿವಕುಮಾರ್ ಅವರು ಕೂಡ ಸರ್ಕಾರಿ ಗೌರವಗಳ ಮೂಲಕ ನಾವು ಈ ಚೆನ್ನಮ್ಮ ಅವರ ವಿಧಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಅವರಿಗೆ ಸಂತೈಸುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಚೆನ್ನಮ್ಮ ಅವರು 89 ವಯಸ್ಸಾಗಿದ್ದರೂ ಕೂಡ ವಯೋಸಹಜ ಕಾಯಿಲೆಗಳು ಇರುವಂಥದ್ದು ಸಹಜ. ಆದರೆ ಹೀಗಾಗಿ ಅವರಿಬ್ಬರ ನಡುವೆ, ದೇವೇಗೌಡ ಮತ್ತು ಚೆನ್ನಮ್ಮ ಅವರ ನಡುವೆ ಇರುವಂಥ ಅನ್ಯೋನ್ಯತೆಯು ಕೂಡ ಸಾಕಷ್ಟು ಬಹಳ ಹೀಗಾಗಿತ್ತು. ಹೀಗಾಗಿ ಅವರಿಗೆ ಸಾಂತ್ವಯಿಸುವಂಥ ಕೆಲಸವನ್ನು ಎಲ್ಲರೂ ಕೂಡ ಗಣ್ಯರು ಮಾಡಿದ್ದಾರೆ. ದೂರವಾಣಿ ಕರೆಗಳ ಮೂಲಕವೂ ಕೂಡ ಸಾಂತ್ವನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ದೇವೇಗೌಡರು ಒಂದಿಷ್ಟು ಮುಂದಿನ ದಿನಗಳಲ್ಲಿ ಚೆನ್ನಮ್ಮ ಅವರು ಇಲ್ಲ ಅನ್ನುವಂಥದ್ದನ್ನು ಅರಗಿಸಿಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ರಾಮ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ದುರ್ಗೇಶ್. ಚೆನ್ನಮ್ಮ ಪಾರ್ಥಿವ ಶರೀರ ಮೆರವಣಿಗೆ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿದೆ. ಹೆದ್ದಾರಿಯುದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲಾಗಿ ನಿಂತ್ಕೊಂಡಿದ್ದಾವೆ. ಅಂತಿಮ ಯಾತ್ರೆ ಹಿನ್ನೆಲೆ ಹಾಸನ ಬೆಂಗಳೂರು ರಸ್ತೆ ಟ್ರಾಫಿಕ್ ಜಾಮ್. ಬೆಂಗಳೂರಿನತ್ತ ತೆರಳುತ್ತಿದ್ದ ವಾಹನಗಳು 3 ಕಿಲೋಮೀಟರ್ ಜಾಮ್ ಆಗಿದೆ. ಚೆನ್ನಮ್ಮ ಪಾರ್ಥಿವ ಶರೀರ ಮೆರವಣಿಗೆ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿರುವುದು. ಹೆದ್ದಾರಿಯುದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತ್ಕೊಂಡಿದ್ದಾವೆ. ಅಂತಿಮ ಯಾತ್ರೆ ಹಿನ್ನೆಲೆ ಹಾಸನ ಬೆಂಗಳೂರು ರಸ್ತೆ ಟ್ರಾಫಿಕ್ ಜಾಮ್ ಆಗಿರೋದು ನೋಡಿ. ಬೆಂಗಳೂರಿನತ್ತ ತೆರಳುತ್ತಾ ಇದ್ದ ವಾಹನಗಳು 3 ಕಿಲೋಮೀಟರ್ ನಿಂತಲ್ಲೇ ನಿಂತ್ಕೊಂಡಿದ್ದಾವೆ. ಸಹಜ ಈ ಪ್ರಶ್ನೆ ಇದ್ದೇ ಇತ್ತು. ಈಗ ಸಾಕಷ್ಟು ವಾಹನಗಳು ಪಾರ್ಥಿವ ಶರೀರದ ಹಿಂದೆನೇ ಬರ್ತಾ ಇದ್ದಾವೆ, ಅಕ್ಕಪಕ್ಕದಲ್ಲೂ ಬರ್ತಾ ಇದ್ದಾವೆ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಬಹುದೇನೋ ಅಂತಾನೆ ಅಂದ್ಕೊಳ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಟ್ರಾಫಿಕ್ ಆಗಿದೆ. ಈಗ ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾವಲ್ಲ, ಆ ವಾಹನಗಳಿಗೆ ಬಿಸಿ ಮುಟ್ಟಿರೋದು, ಅವರಿಗೆಲ್ಲ ಬಿಸಿ ಮುಟ್ಟಿರೋದು ಪಾಪ. ಸೊ ಟ್ರಾಫಿಕ್ ಆಗಿದೆ ಈಗ ನೋಡಿ. ಇಲ್ಲಿ ಬಸ್ ಕೂಡ ನಿಂತ್ಕೊಂಡಿದೆ, ಹಲವೊಂದಿಷ್ಟು ಕಾರ್ಗಳು ನಿಂತ್ಕೊಂಡಿದ್ದಾವೆ. ಜೊತೆಗೆ ಅವರೆಲ್ಲ ಬಂದು ಜನ ಕೂಡ ನೋಡಿ ಅಲ್ಲೆಲ್ಲ ಫೋಟೋಗಳನ್ನ ತಗೊಳ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ರಸ್ತೆ ಉದ್ದಕ್ಕೂ ಕೂಡ. ಒಂದಿಷ್ಟು ಜನ ಟ್ರಾಫಿಕ್ ಅಂತ ಹೇಳಿ ಅನ್ಕೊಂಡ್ರು ಕೂಡ ಇನ್ನೊಂದಿಷ್ಟು ಜನ
ಅಂತಿಮ ದರ್ಶನ ಆದರೂ ಸಿಕ್ತಲ್ಲಪ್ಪ ಅಂತ ಹೇಳಿ ಆ ಭಾಗದ ಗೊತ್ತಲ್ಲ, ಹಾಸನ ಕಡೆ ಎಲ್ಲ ಅವ್ರಿಗೆ ಭಾಳ ಅಭಿಮಾನಿಗಳಿದ್ದಾರೆ. ಅವರದ್ದೇ ಹುಟ್ಟೂರಾಗಿರೋದ್ರಿಂದ ಆ ಭಾಗ ಎಲ್ಲ ಅವ್ರಿಗೆ ಸಾಕಷ್ಟು ಜನ ಆಸೆ ಇರುತ್ತೆ, ಪಾಪ ಅಲ್ಲಿಗೆ ಹೋಗೋ ಹಾಗಿರಲ್ಲ ಅಥವಾ ಹೋಗೋಕ್ಕಾಗ್ತಾ ಇರಲ್ಲ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಎಸ್ ದುರ್ಗೇಶ್, ಈಗ ರಸ್ತೆಯುದ್ದಕ್ಕೂ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ ಮೆರವಣಿಗೆ ಅಂತ ಅಂದಾಗ ಒಂದು ಪ್ರಶ್ನೆ ಇದ್ದೇ ಇತ್ತು, ಹೆದ್ದಾರಿ ಬೇರೆ, ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೋ ಏನೋ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಆಗಿದೆ ಈಗ. ಅಂದರೆ ಟ್ರಾಫಿಕ್ ಆಗಿರೋದ್ರಿಂದ ಒಂದು ಕಡೆ ಜನರಿಗೆ ಸಮಸ್ಯೆ ಆಗಿರುತ್ತೆ, ಮತ್ತೊಂದು ಕಡೆ ಜನ ಬಂದು ಅಲ್ಲಿ ಅಂತಿಮ ದರ್ಶನನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಅಲ್ವಾ? ಎಸ್ ರಾಮ್, ಇಲ್ಲಿ ಬೆಂಗಳೂರಿನಿಂದ ಪದ್ಮನಾಭನಗರದಿಂದ ಏನು ಹಾಸನ ಹೊರಟಿರುವಂಥ ಈ ಒಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಿದ್ದಾರೆ. ಆಯಾಯ ಹಳ್ಳಿಗಳಲ್ಲಿ ಗುಂಪು ಗುಂಪಾಗಿ ಬಂದು ದರ್ಶನವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕುಣಿಗಲ್ ಭಾಗದಲ್ಲಿ, ಕುಣಿಗಲ್ನ ಒಂದು ಅಂಚೆಪಾಳ್ಯ ಮತ್ತು ತಾಳಗೆರೆ ಗ್ರಾಮದಲ್ಲಿ ಒಂದಿಷ್ಟು ಜನ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಜಾಸ್ತಿ ಸೇರಿದ್ರಿಂದ ಒಂದು ಕಡೆ ಸಿಂಗಲ್ ರೋಡ್ ಇರೋದ್ರಿಂದ ಒಂದು ಕಡೆ ರಸ್ತೆಯನ್ನು ಪೊಲೀಸರು ತಡೆದಿದ್ರು. ಏನಾದರೂ ಅವಘಡ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಆಗಿತ್ತು, ವಾಹನಗಳನ್ನ ತಡೆದಿದ್ರು. ಆದರೆ ಮುಂಬರುವಂಥ ಸ್ಥಳಗಳಲ್ಲಿ ಅಷ್ಟು ಟ್ರಾಫಿಕ್ ಜಾಮ್ ಆಗಿರಲಿಲ್ಲ. ಕುಣಿಗಲ್ ಬಳಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರಲ್ಲದೆ ಒಂದು ರಸ್ತೆಯನ್ನು ತಡೆದು, ಅಂದರೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆಯಲೇಬೇಕೆಂಬ ಆಟಕ್ಕೆದ್ದು ರಸ್ತೆಯನ್ನು ತಡೆದಿದ್ರು. ಪೊಲೀಸರು ಕೂಡ ಅವರ ಜನರನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿದರು. ಮತ್ತು ವಾಹನಗಳ ಟ್ರಾಫಿಕ್ ಜಾಮ್, ಅಂದರೆ ಒಂದು ಕುಣಿಗಲ್ನ ತಾಳಗೆರೆ ಗ್ರಾಮದಿಂದಲೇ ಒಂದು 3 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಎರಡು ಬದಿ ಹಾಸನ ಮತ್ತು ಬೆಂಗಳೂರಿಗೆ ಹೋಗುವಂಥ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. 3 ಕಿಲೋಮೀಟರ್ನಷ್ಟು ಎಲ್ಲ ವಾಹನಗಳು ಕೂಡ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿತ್ತು. ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ ದೇವೇಗೌಡರ ಅಭಿಮಾನಿಗಳು ಮತ್ತು ಚೆನ್ನಮ್ಮ ಅವರ ಏನು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲೇಬೇಕನ್ನೋ ನಿಟ್ಟಿನಲ್ಲಿ ಜನ ಸೇರಿದ್ರಿಂದ ಹೆಚ್ಚಿನ ಅವಘಡಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ವಾಹನಗಳನ್ನು ತಡೆಯುವಂಥ ಕೆಲಸವನ್ನು ಮಾಡಿದರು. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದ ಬಳಿಕ ಇದೀಗ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿದೆ. ಮತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಾರ್ಥಿವ ಶರೀರದೊಂದಿಗೆ ಪ್ರಯಾಣವನ್ನು ಮಾಡ್ತಿರೋದ್ರಿಂದ ಜನ ಸಹಜವಾಗಿ ಜಾಸ್ತಿ ಸೇರ್ತಾರೆ. ಹೀಗಾಗಿ ಪಾರ್ಥಿವ ಶರೀರದ ಹಿಂದೆ ಹೋಗ್ತಿರುವಂಥ ವಾಹನಗಳಲ್ಲೂ ಕೂಡ ಒಂದಿಷ್ಟು ಜಾಮ್ ಆಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಒಂದಿಷ್ಟು 3-4 ಕಿಲೋಮೀಟರ್ನಷ್ಟು ಕುಣಿಗಲ್ನಲ್ಲಿ ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ರಾಮ್, ಅದು ಕೂಡ ಈಗ ಪೊಲೀಸರು ಮತ್ತು ಸಾರ್ವಜನಿಕರೆಲ್ಲರೂ ಕೂಡ ತಿಳಿಗೊಳಿಸಿರುವಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.